ಇವತ್ತು ನಾವು ಮಲೇಷ್ಯಾಗೆ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವರು ವಿಡಿಯೋ ಮಾಡ್ತಾರೆ, ಇವರು ಎಲ್ಲ ನಮ್ಮೂರವ್ರೆ, ಅಲ್ಲಿ ಸಕಲೇಶ್ಪುರದವರು. ನೋಡಿ ಇವರು ಸ್ಟಾರ್ಟ್ ಮಾಡ್ತಿದ್ದಾರೆ, ಎಲ್ಲ ಅನ್ಎಕ್ಸ್ಪೆಕ್ಟೆಡು, ಇಲ್ಲೇ ಬಂದು ಪರಿಚಯ ಆಗಿದ್ದು. ಸೊ ಏರ್ಪೋರ್ಟ್ ಸ್ಟಾರ್ಟಿಂಗ್ ಏನಿಗೆ ತಗೊಂಡಿಲ್ಲ ಅಂದರೆ ಲಗೇಜ್ ಎಷ್ಟಿರುತ್ತೆ ಅಂತ ಟಿಕೆಟ್ ಬುಕ್ ಮಾಡಿದಾಗ ನೋಡ್ಕೊಳ್ಳಿ, ಇಲ್ಲಾಂದರೆ ಇವ್ರ ಥರ ಆಗುತ್ತೆ. 7 kg ಒಬ್ಬರಿಗೆ ಮಲೇಷ್ಯಾ ಹೋಗೋದಾದ್ರೆ ಮುಂಜಾಗ್ರತೆಯಿಂದ ಬರೀ 7 kg ಒಬ್ರಿಗೆ ಅಷ್ಟೇ. ಹಂಗೇನಿಲ್ಲ, ಇವ್ರು ಬುಕ್ ಮಾಡಿರೋದು ಆ ಥರ ಮಾಡಿರಬೇಕು. ಟಿಕೆಟಲ್ಲಿ ನೋಡಿ ಒಂದ್ಸತಿ ಯಾವುದಕ್ಕೂ ಅವ್ರನ್ನ ತಡೀರಿ, ನಮ್ಮನೆ ನೋಡಿ ಬೇಜಾರಾಗುತ್ತೆ, ಅವ್ರನ್ನ ನೋಡ್ಕೊಳ್ಳಿ. ಆ ಕಡೆ ತಿರ್ಕೊಂಡು ಇವರಿಬ್ರು ನಾವು ಕಾಟ ಕೊಡ್ತಿದೀವಿ ಅಂತ ಲೇಟ್ ಆಗಿ ಬಂದ್ರು ಅಲ್ವಾ. ಇವರೇ ನಮ್ ಜೊತೆ ಇರಬಾರ್ದು ಅಂತ ಪ್ರೈವಸಿಗೋಸ್ಕರ ಆಚೆ ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ಕಪಲ್ ಇದೆ, ಇವ್ರು ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾವ್ರೆ. ಇವ್ರು ಸಿಂಗಲ್ ಆಗಿ ಹೋಗ್ತಿದ್ದಾರೆ, ಅವ್ರ ಪ್ರೈವೇಸಿ ಹೇಳದ್ನಲ್ಲ. ಇಲ್ಲ ಇವ್ರು ಎಂತ ಇಲ್ಲಿದ್ದಾರೆ. ಸೊ ಇನ್ನು ಫ್ಲೈಟ್ ಇರೋದು ಎಷ್ಟೊತ್ತಿಗೆ ನಮಗೆ? 12:30 ಇರೋದು, ಅಲ್ಲ 12 ಗಂಟೆ ಆಗುತ್ತೆ. ಸೊ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ 12 ಗಂಟೆಗೆ ಬೋರ್ಡಿಂಗ್ ಆಗಿದೆ. ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟು ಇವರು, ಅದಕ್ಕೆ ನಾವು ಮಾಡ್ತಿದ್ದೀವಿ. ಸೊ 12 ಗಂಟೆನಲ್ಲಿ ಈ ಥರ ಇರುತ್ತೆ ಏರ್ಪೋರ್ಟ್. 12 ಗಂಟೆನೂ ಬ್ಯುಸಿ ಇರುತ್ತೆ. ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ. ಇಲ್ಲಿ ವರ್ಕ್ ಮಾಡೋರಿಗೆ ಶಿಫ್ಟ್ ವೈಸ್ ಹಾಕಿರ್ತಾರೆ. ನಿಮಗೆ ಫೇಮಸ್ ಒಳಗಡೆ ಸಿಗೋಣ ಬನ್ನಿ. ನಾವು ಯಾವ ರೀತಿ ಆಚೆ ಬಸ್ಸಿಗೆ ಕ್ಯೂ ನಿಲ್ತೀವಿ ಆ ಥರ ನಿಂತಿದ್ದೀವಿ. ಆಧಾರ್ ಕಾರ್ಡ್ ತೋರಿಸ್ಬಿಡಿ ನೀವಿಬ್ರು, ಫ್ರೀ ಬಿಡ್ತಾರೆ. ಅವಾಗ ಯಾರು ಬಸ್ಸಲ್ಲಿ ಓಡಾಡೋದೇ ಇಲ್ಲ. ನೋಡು ಯಾವ ಥರ ಕ್ಯೂ ಇದೆ. ಸರಿ, ಪ್ಲ್ಯಾನ್ ಈ ವಿಡಿಯೋ ಅವ್ರು ಏನಾರು ನೋಡಿದ್ರೆ ಮಾಡ್ತಾರೆ. ಮ್ಯೂಟ್ ಮಾಡಲ್ಲ ನಾನು, ಹಂಗೆ ಹಾಕೋದು. ಬಸ್ ಫ್ರೀ ಕೊಟ್ಟಿಲ್ವಾ ಆ ಥರ? ಸರಿ, ಒಳಗಡೆ ಸಿಗೋಣ. ಇವಾಗ ಫ್ಲೈಟ್ ಒಳಗೆ ಬಂದಾಗಿದೆ. ಇನ್ನೇನಲ್ಲ ಅವ್ರನ್ನ ತೋರ್ಸೋಕ್ಕೆ, ಗಗನ ಸಖಿ ಚೆನ್ನಾಗಿದ್ದಾರಲ್ಲ ಅದಕ್ಕೆ ತೋರ್ಸೋಕ್ಕೆ. ನೈಸ್. ಸೊ ಏರ್ ಏಷ್ಯಾ ಫ್ಲೈಟು ಫಸ್ಟ್ ಟೈಮು. ಸೊ ಈ ಥರ ಇದೆ ಫ್ಲೈಟ್. ಹುಡುಗರು ಇದ್ದಾರೆ. ಹಾಂ, ನೈಸ್, ಚೆನ್ನಾಗಿದೆ. ಓಕೆ, ಸಿಗೋಣ ಮತ್ತೆ ಮಲೇಷ್ಯಾ ಲ್ಯಾಂಡ್ ಆದಮೇಲೆ. ಅಲ್ಲಿ ತನಕ ಬಾಯ್. ಸೊ ಆಚೆ ಹೋಗ್ತಾ ಇದ್ದೀವಿ. ಎಲ್ಲರನ್ನೂ ಒಂದೇ ಬಸ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ 2 ಅವರ್ ವೇಟ್ ಮಾಡಿಸಿದ್ದಾರೆ. ಅದಂತೂ ಇರಲ್ಲಪ್ಪ. ಹಾಂ, ಆವಾಗಲೇ 6 ಗಂಟೆ ಆಗಿತ್ತು. ಇವಾಗ ಆಚೆ ಹೋಗ್ತಿರೋದು 8:30. 9 ಗಂಟೆನಾ? 3 ಅವರ್ ವೇಟ್ ಮಾಡಿಸಿದ್ದಾರೆ. ಸುಮ್ಮನೆ ಇಂಡಿವಿಜುವಲಾಗಿ ಬಂದ್ಬಿಡಿ ಇಲ್ಲಿಗೆ, ಅದೇ ಬೆಟರ್. ನೋಡು, ಅವ್ರ ಕಡೆ ಬಸ್ ಕಲ್ಕೊಂಡು ನಾಳೆಗೆ ಚಕ್ಲ ಇರುತ್ತೆ. ಬರಪ್ಪ ಕರೀತವ್ರೆ, ಆನೆಮವ್ರು ಹೋಗ್ಬೇಕಂತ. ಬಸ್ಸು ಅಲ್ಲ, ನಮಗೆ ಒಂದೊಂದು ಗ್ರೂಪ್ನೇ ಕರ್ಕೊಂಡು ಹೋಗ್ತಾರಣ್ಣ ಇವಾಗ, ಅದು ನಮ್ಮದಲ್ಲ. ಸೊ ಇಲ್ಲಿ ತಮಿಳಿಯನ್ಸು ಜಾಸ್ತಿ ಇರ್ತಾರೆ. ಸೊ ಈ ಥರ ಗ್ರೂಪ್ ಮಾಡಿದಾರಲ್ಲ, ಆ ಗ್ರೂಪ್ ಅವರು ಆ ಥರ ಹೋಗ್ತಾರೆ. ಅಲ್ಲಿ ಹೋಗ್ತಿದ್ದೀವಿ. ಬಾಯ್, ಟಾಟಾ ಬಿಟ್ಬಿಟ್ಟು ಹೋಗ್ತವ್ರೆ. ಹಾಂ, ನಮ್ದಿದು ಬಾ ತಾತಂಗ ಹೇಳೆ. ಇಲ್ಲೇ ನೀ போலாமா? ಲುಕ್ ಕೊಟ್ಬಿಟ್ಟ. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ ಹಿಂಗೆ ಅಂದೇ ಇಲ್ಲ ಹೋಟೆಲಿಗೆ ಬರೋಕ್ಕೆ.
ಹೋಟೆಲಿಗೆ ಬಂದಾದ್ಮೇಲೆ ಸರಿ ಬಂದಾಗಿದೆ. ಕುಟ್ಟು ಪರೋಟ, ಶಾವಿಗೆ, ಚಿಕನ್ನು, ಎಗ್ಗು ಮತ್ತು ಗ್ರೀನ್ ಆ್ಯಪಲ್ಲು. ಚಿಕನ್ ಸಾಸೇಜ್ ಚೆನ್ನಾಗಿ ಮಾಡೋದು. ಸೊ ಗ್ರೀನ್ ಆ್ಯಪಲ್ ನನ್ನ ಫೇವ್ರೇಟು. ಸೊ ಇವತ್ತಿನ ಪ್ಲ್ಯಾನ್ ಏನಿದೆ ಅಂದರೆ ಹೋಟೆಲ್ ಚೆಕ್ ಇನ್ ಆಗ್ತೀವಿ. ಅದಾದಮೇಲೆ ಟ್ವಿನ್ ಟವರಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಮಿಸ್ಸಸ್ ಅವ್ರನ್ನ ಹೇಳೇ ಬಿಟ್ಟೆ, ಪರವಾಗಿಲ್ಲ. ಓಕೆ, ತಿಂದ್ಬಿಟ್ಟು ಚೆಕ್ ಇನ್ ಆಗಿ ಹೋಟೆಲ್ ರೂಮ್ಸ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇಷ್ಟು ಜನನು ಸುಮಾರು ಜನ ಕನ್ನಡದವರೇ ಇದ್ದಾರೆ. ಈಗ ನಾವು ಹೋಗೋದು ಫ್ರೆಶ್ ಅಪ್ ಆಗೋಕ್ಕೆ 3 ಗಂಟೆಗೆ ನಮ್ಮ ಹೋಟೆಲಿಗೆ ಹೋಗಿ ಚೆಕ್ ಇನ್ ಆಗೋದು. ಹೌದಾ? ಈ ಹೋಟೆಲ್ ನೋಡೋಣ ಬಿಡು ಏನೋ ಒಂದು. ಇದು ಫ್ರೆಶ್ ಅಪ್ ಹೋಟೆಲ್. ಓಕೆ, ಇದೇ ನಮ್ಮ ರೂಮು. ಸೊ ಇದ್ರೊಳಗೆ ಹೋದರೆ ವಾಶ್ರೂಮು, ಎಲ್ಲಿ ಇದು ಟ್ರಾನ್ಸ್ಪರೆಂಟ್ ಕೊಟ್ಬಿಟ್ಟಿದ್ದಾನೆ ಬಾತ್ರೂಮ್ಗೂ ಸ್ನಾನ ಮಾಡ್ಕೊಳ್ಳೋದಕ್ಕೂ. ಮಾಡ್ಕೊಳ್ಳಿ ಅಂತ ಅದೇನು ನೋಡ್ತೀರಾ ಬನ್ನಿ. ಇದು ಬೆಡ್ಡು ಮಲ್ಕೊಳ್ಳೋಕ್ಕೆ. ನಮಗೆ ಗೊತ್ತಿರಲಿಲ್ಲ ಅದು ಬೆಡ್ ಅಂತ. ಇದು ಟಿ ವಿ, ಸರಿ, ದೊಡ್ಡ ಟಿ ವಿ ಕೊಟ್ಬಿಟ್ಟಿದ್ದಾನೆ. ಹಿಂದ ಬಂದರೆ ಆ ಕಡೆನೇ ಹೋಗ್ಬಿಟ್ಲು. ಇವಳ್ದು ಡ್ರೆಸ್ಸಿಂಗ್ ಟೇಬಲ್ಲು. ಮತ್ತೆ ಅದು ಏನು ಚಿಕ್ಕದಾಗಿ ಲ್ಯಾಂಪ್ ಕೊಟ್ಟಿದ್ದಾನೆ. ಅದೇನು ಚೆನ್ನಾಗಿದೆ ಅನ್ಸುತ್ತೆ, ನೋಡ್ಬೇಕು ಆಮೇಲಿಂದ. ಏನಿದು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಲ್ಯಾಂಪೇ ಇರೋದು ಓದೋದಕ್ಕೆ. ಇಲ್ಲಿಂದ ಬಂದರೆ ಸೊ ವ್ಯೂ ಬರುತ್ತೆ. ನಾವು ಟ್ವಿನ್ ಟವರ್ ವ್ಯೂ ಕೇಳಿದ್ದು, ನಮಗೆ ಇದು ಸ್ಕೈ ಏನದು ಸ್ಕೈ ವಾಕರ್ ಅಂತ ಏನು ಹೇಳ್ತಾರೆ. ಮತ್ತೆ ಆ ಕಡೆದು ಲಾರ್ಜೆಸ್ಟ್ ಬಿಲ್ಡಿಂಗ್ ಅಂತ, ಸೆಕೆಂಡ್ ಲಾರ್ಜೆಸ್ಟ್ ಏನೋ ಅಂದ್ರು. ಸೆಕೆಂಡ್ ಲಾರ್ಜೆಸ್ಟ್ ಅಂದರು. ಲಾರ್ಜೆಸ್ಟ್ ಮಾಡೋಕ್ಕೆ ಅಂತ ಸುಮ್ಮನೆ ಮೇಲ್ಗಡೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮೊದಲು ಬೆಳಗ್ಗೆ ತಿಂಡಿ ತಿಂದಿದ್ದಿಲ್ಲ, ಇಲ್ಲಿಗೆ ಕರ್ಕೊಬಂದರು. ಎಲ್ರಿಗೂ ಒಂದೊಂದು ಛತ್ರಿ ಕೊಟ್ಬಿಟ್ಟವ್ರ. ಹಿಡ್ಕೊ, ಇಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಮಾಡು. ರೆಕಾರ್ಡ್ ಮಾಡ್ತಿದ್ದೀನಿ. ನೀವೇನು ಮಾಡ್ತಿದ್ದೀರಾ? ಇಲ್ಲಿ ನಮ್ಮ ಯಜಮಾನ್ರು ನೋಡಿ. ಇದೇ ಸ್ಟ್ರೀಟು, ಮೇಲ್ಗಡೆ ಲ್ಯಾಂಪಿಂಗ್ ಎಲ್ಲ ಚೆನ್ನಾಗಿದೆ. ಕೈ ಬಿಡು, ನೀನು ಬಿಡು ಕೈ, ನಾನೆಲ್ಲ ತಗೋ. ಏನು ಬರ್ತಿಲ್ಲ, ಹಿಡ್ಕೊ ಛತ್ರಿ ಹಿಡ್ಕೊಂಡು ನೀನೇ, ನನಗೆ ಬೇಡ. ಇದೇ ಸ್ಟ್ರೀಟು, ಇದೇ ಛತ್ರಿ ನೋಡಿ. ನಮ್ಮ ಇಂಡಿಯನ್ ಕಲರ್ ಸಿಕ್ಬಿಟ್ಟಿದೆ. ಆ್ಯಂಟಿಕ್ ಛತ್ರಿನೇ ಬೇಡ ಅಂತ ಹಂಗೆ ಬರ್ತಿದ್ದಾರೆ. ಇಲ್ಲಿಂದ ಫುಡ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಎಳ್ನೀರು ದಪ್ಪ ಇರುತ್ತೆ ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ. ತಡಿ ಸಿಗೋಣ. ನಾವು ಬಂದಿರೋದು ಏನದು ಲೋಕಲ್ ಸ್ಟ್ರೀಟ್ಸ್ಗೆ, ಫುಡ್ ಸ್ಟ್ರೀಟ್ಸ್ಗೆ. ಆಮೇಲೆ ಹೇಳ್ತೀವಿ. ಎಲ್ಲಿ ಅದೇನೋ ಐತೆ ಅಡ್ರೆಸ್ ಎಲ್ಲ ಓದಕ್ಕೆ ಬರಲ್ಲ. ಚೈನೀಸಲ್ಲಿ ಬರ್ದಿದ್ದಾವೆಲ್ಲ ಓದಿದ್ಯಾ? ಅಲ್ಲೇ ತೋರಿಸು, ಅವರೇ ಅರ್ಥ ಮಾಡ್ತಾರೆ. ಎಲ್ಲಿ ಅದೇ ಬ್ಯಾನರ್ ಇದೆಯಲ್ಲ ಅಲ್ಲಿ. ಎಲ್ಲ ಒಟ್ಟಿನಲ್ಲಿ ಬಂದಿದ್ದೀವಿ. ಇದು ಫುಡ್ ಸ್ಟ್ರೀಟ್ ಅಂತ. ಇದು ಎಕ್ಸ್ಪ್ಲೋರ್ ಮಾಡಿ ಅಂತ ಬಿಟ್ಟವ್ರು ನಮ್ಮನ್ನ. ಎಲ್ಲನೂ ಕೂಡ ಜಾಸ್ತಿನೇ ಇಟ್ಟಲ್ಲಿ ಇಟ್ಟಿದ್ದಾರೆ. ಕಾಣಿಸೋದು 15-20 ರೂಪಾಯಿ ಅಂತ, ಆದರೆ ಇಂಟು 20 ಮಾಡಬೇಕು. ಇಂಟು 20 ಮಾಡಿದ್ರೆ ಜಾಸ್ತಿ ಆಗುತ್ತೆ. ಥೈ ಫುಡ್ಡು ಇಲ್ಲ. ಆದ್ರೆ ಒಬ್ಬರು ಇಲ್ಲ. ಆದರೆ ಓಕೆ, ಏನಾದ್ರು ಫುಡ್ ತಿಂದರೆ ತೋರ್ಸೋಣ ನೋಡಿ ಮುಂದೆ. ಯಾರು ಫುಡ್ ತಿಂದರೆ ತೋರ್ಸೋಣ. ಹಾಂ, ಏನು ಅನಾನಸ? ಸಿಗ್ತೀನಿ ಏನಾದ್ರು ತಿಂದಾಗ. ಏನೇನೋ ಇಟ್ಟವ್ರೆ. ಆ ಚಿಕನ್ ಏನೋ ಹಲ್ವಾ ಅಂತಲೇ ಗೊತ್ತಿಲ್ಲ. ಸೊ ಇದೇ ನೋಡಿ ಟ್ವಿನ್ ಟವರ್. ಫೈನಲಿ ವಿ ಅರೈವ್ಡ್ ವಿತ್ ಮೈ ವೈಫ್. ಬಂದಿದ್ದೀವಿ. ಹಾಂ, ಇಂಗ್ಲೀಷು ಬೇಡವಾ? ಇವನ ಹತ್ರ ನೆಕ್ಸ್ಟ್ ಟೈಮ್ ಫೋಟೋ ತೆಗೆಸ್ಕೊಬೇಡಿ ಯಾರು ಬಂದ್ರು ಇಲ್ಲಿ. ಹ್ಞೂ, 150, 150. ಹಾಂ, ಸೊ ಈ ಥರ ಇರುತ್ತೆ. ಕಂಪ್ಲೀಟಾಗಿ ತೋರಿಸ್ತೀನಿ ಫೋಟೋಶೂಟ್ ಎಲ್ಲ ಆದಮೇಲೆ. ಇದೆ. ಹಾಂ, ಒಳಗಡೆ ಹೋಗೋಕ್ಕೆ 2 ದಿನ ಮುಂಚೆ ಬುಕ್ ಮಾಡಬೇಕು. ಇಲ್ಲಿಂದನೇ ನೋಡ್ಕೊಬಿಟ್ರೆ ಸಾಕು. ನಮ್ಮ ರೂಮಿಂದನೇ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಓಕೆ. ಸೊ ಇವ್ರು ಒಂದು ಫೋಟೋಗೆ 150. Only 5 ringgit? No costly. Only 5 to toilet. Our rupees is too much. Okay, no problem. ಫೋಟೋ ತೋರಿಸಿ. Only 2 photo. No many photo. Only 5 ringgit. Show that. ಇಲ್ಲೇ ರಿಸೀವ್ ಕೊಡ.
ಡೇ 1 ಕೊನೆಯ ಪ್ಲೇಸ್ ಇದು. ಸೊ ಇಲ್ಲಿ ನೋಡ್ತಿರ್ಬೋದು ಟ್ವಿನ್ ಟವರ್ ಅಲ್ಲಿದೆ. ಈಗ ಯಾವುದೋ ಬ್ರಿಡ್ಜ್ ಅಂತ ಹೇಳಿದ್ರು, ಇದ್ರೊಳಗೆ ಹೋಗ್ತಾ ಇದ್ದೀವಿ. ಬಾ ಹೋಗೋಣ ಒಳಗಡೆ. ಸೊ ಎಲ್ಲ ಫೋಟೋ ತೆಕ್ಕತ್ತಾ ಇರ್ತಾರೆ ಈ ಥರ ನಾವು ಮಧ್ಯಕ್ಕೆ ಹೋಗ್ಬಿಟ್ಟು ನೀನು ಪೋಸ್ ಕೊಡೋದು ಅಷ್ಟೇ. ಇಲ್ಲಿ ಟ್ವಿನ್ ಟವರ್ ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮುಂದೆ ನೋಡಿ, ತೆಗಿತಾ ಇದ್ದಾರೆ. ಇದು ಚೆನ್ನಾಗಿ ಬರ್ತಾ ಇದೆ ಇಲ್ಲಿಂದ. ಈ ಕೊಡ್ಸಿದ್ದೀನಿ ಇಲ್ಲಿಂದ ವ್ಯೂ ಚೆನ್ನಾಗಿದೆ ಕಣೆ ನೋಡು. ಬಟ್ ಅದು ಚೂರು ಬಿಲ್ಡಿಂಗ್ ಕವರ್ ಆಗಬಾರ್ದು. ಹಾಂ, ಇದೊಂದು ಬಿಲ್ಡಿಂಗ್ ಮಧ್ಯ ಬಂದ್ಬಿಟ್ಟಿದೆ. ಬಟ್ ನಮ್ಮ ಹೋಟೆಲಿಂದನೇ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದ್ರೊಳಗಡೆ ಅಷ್ಟು ಚೆನ್ನಾಗಿಲ್ಲ ನೋಡಿ, ಚೆನ್ನಾಗಿಲ್ಲ. I give you angle, I give you posing, you select. ಇಟ್ಸ್ ಓಕೆ. ಬಟ್ರಾಗಿದ್ದೀವಿ. ಸೊ ಇಲ್ಲೇ ನೋಡ್ಕೊಬಿಡಿ ನೀವು ವಿಡಿಯೋದಲ್ಲಿ. ನೀವು ಯಾವಾಗಲಾರು ಬಂದಾಗ ಈಸಿ ಆಗುತ್ತೆ. ಇನ್ನೊಂದು ಫೋಟೋ ವಿಡಿಯೋ ಅಂತ ಫೋಟೋಸ್ ಕೇಳಿದ್ರೆ ಒಂದು ರೂಪಾಯಿ ಅಂತಿದ್ದೀನಿ. ಒಂದು ಮಲೇಷಿಯನ್ ಕರೆನ್ಸಿ. ಹಾಂ, ಹಾಂ, ಅದರಲ್ಲಿ ತಗೊಳ್ಳಿ. ಅದು ಆಪ್ಷನ್ ಇದೆ. 5 ಅಂತ ಹೇಳ್ತಾರೆ, ತಗೋಬೇಡಿ. ಸರಿ ಸಿಗ್ತೀವಿ ಇನ್ನೇನು ಹೋಟೆಲ್ ರೂಮಿಗೆ ಹೋಗಾದ್ಮೇಲೆ. ಅಲ್ಲಿ ತನಕ ಇನ್ನೊಂದ್ಸತಿ ವ್ಯೂ ತೋರಿಸ್ಬಿಡ್ತೀನಿ. ಸಖತ್ತಾಗಿದೆ ಮಾತ್ರ, ಚೆನ್ನಾಗಿದೆ ಒಂಥರ. ಓಕೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ 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 ಬಾಯ್. ಎಲ್ಲಿಂದ ವೈಟ್ ಬರ್ತಿದ್ದೀನಿ ಅಲ್ಲಿಂದ ಬಾಯ್ ಬಾಯ್. ಈ ಕಡೆ ಬಾಯ್ 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 ಬಾಯ್. ಇಲ್ಲಿ ನೋಡಿ ಮಶಾನಗಳಿದೆ, ಅದರಿಂದನೇ ಟ್ವಿನ್ ಟವರ್ ಇರೋದು. ನಡಿ. ಇವಪ್ಪ ಎಷ್ಟೊಂದು ಜನ ಬರ್ತಾವ್ರೆ ಇವತ್ತು. ವೀಕ್ ಡೇನಲ್ಲಿ ಸೋಮವಾರನ ಇವತ್ತು ಮಂಗಳವಾರ. ದಿನ ಆಗದೆ ಗೊತ್ತಾಯ್ತಾ ಇಲ್ಲ. ಟ್ವಿನ್ ಟವರು ಮುಗೀತು, ಮಲೇಷಿಯಾದು ಮುಗಿಯುತ್ತೆ. ಇದು ಡೇ 1. ಸರಿ ರೂಮ್ಗೆ ಹೋಗಿ ಸಿಗೋಣ. ಇದೇ ತೋರಿಸಿ ಬೋರ್ ಆಗಿರ್ತೀರ. ಟ್ವಿನ್ ಟವರು ಬಿಲ್ಡಿಂಗ್ಗಳು. ಸೊ ಟ್ವಿನ್ ಟವರ್ ನೆನಪು ಅಂದರೆ ಅದೇ ನಮ್ಮಪ್ಪ ಒಂದು ಇದನ್ನು ತೊಗೊಬಂದಿಟ್ಟಿದ್ರು, ಆ ಥರದ್ದು ಸ್ಟ್ಯಾಚ್ಯು. ಅವಾಗೆಲ್ಲ ಇದೇ ದೊಡ್ಡ ಬಿಲ್ಡಿಂಗು. ಇವಾಗ ಸುಮಾರು ಬಿಲ್ಡಿಂಗಲ್ಲಿ ಆಗಿಬಿಟ್ಟಿದೆ. ನಡಿ ಮುಂದೆ. ಕೈ ಹಿಡ್ಕೊಳಕ್ಕಾಗಲ್ಲ, ಬೇರೆ ಓಡಾಡ್ತಲ್ಲ. ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ನಡೀರಿ ಮೇಡಮ್, ನಡೀರಿ. ಅಟ್ಲೀಸ್ಟ್ ನಿನ್ನ ವೀಡಿಯೋದಲ್ಲಾದ್ರೂ ಬರ್ತಿದ್ಯಾ? ನಾನು ನಿನ್ಗಡೆ ಬರೀ ವಾಯ್ಸ್ ಬರ್ತಿರುತ್ತೆ ನಂದು. ನಂದೇನು ಬೇಡ ಹೋಗೆ. ನೋಡು ಈಗ ತಿರ್ಗೋ, ಬಿಡು ಬೇಡ. ಹೇಳಿ ಹೋಗ್ಲಿ. ಈಗ ಏನು ಹೇಳಿ ಬೇಡ ಬಿಡು, ಇಲ್ಲೇ ತೋರಿಸು. ಡಬ್ಬ ಥರ ಬರ್ತಿದ್ದೀನಿ ಅಂತ ಗೊತ್ತಾಯ್ತು ನನಗೆ. ಹೋಗು, 6 ಪ್ಯಾಕ್ ಬರ್ಸ್ಕೊಂಡು ಮಾತಾಡ್ತೀನಿ. ಹೋಗು. ಅಲ್ಲಿ ಸ್ಕ್ಯಾನ್ ಮಾಡಿ ಎಂಟ್ರಿ ಆದರೆ ಇಲ್ಲಿ ಈ ಥರ ಕಾಣಿಸುತ್ತೆ. ಸೊ ಅಲ್ಲಿ ನೋಡಿ ಫಾಗು ಚೆನ್ನಾಗಿದೆ. ಅವ್ರು ನೋಡಿ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಅಲ್ಲಿ ಒಬ್ಬೊಬ್ರನ್ನ ಹಾಗೆ ಹತ್ತಿಸ್ಬಿಟ್ಟು ಕಳಿಸ್ತಾರೆ. ಹಾಂ, ಎಷ್ಟು ಜನ ಇರ್ತಾರೆ ಅಷ್ಟು ಜನ ಹೋಗ್ಬೋದು. ಗ್ಯಾಂಗು ಎಲ್ಲನೂ ಕರಿತಾವ್ರ. ಹತ್ಬಿಟ್ಟು ಸಿಗೋಣ ಅಲ್ವಾ ಅಲ್ಲಿ? ಇವಾಗ ಹತ್ಕೋತಾರೆ. ಹೌದು, ಮೂವ್ ಆಗ್ತಾನೆ ಇರುತ್ತೆ, ನಾವೇ ಹತ್ಕೋಬೇಕು. ಈ ಥರ ಇರುತ್ತೆ. Together closer, Shahrukh Khan. ಶಾರುಖ್ ಖಾನ್. Give beauty, madam, stand up. Together, Kapora. Watch you. One more please. Thank you, bye bye. Happy honeymoon. ಹ್ಯಾಪಿ ಹನಿಮೂನ್. ಅಷ್ಟೇ ಕಲ್ತಿರೋದು. They will send, we have to pay. Nothing. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಫಾಗಿಗೂ ಅದಕ್ಕೂ ಸಖತ್ತಾಗಿ ಕಾಣಿಸ್ತಾ ಇದೆ. ಏನೇನು ಬೇಡಪ್ಪ. ಬರುತ್ತೆ ತಡಿ. ಹೋಯ್ತು. ಅಲ್ಲಿ ನೋಡಿ ಪೂರ್ತಿ ಸಿಟಿ ಕಾಣಿಸ್ತಾ ಇದೆ.
ಸಂಸಂಗ್ ಅಂತವ್ರೆ ಏನಂತವ್ರು ಗೊತ್ತಾಯ್ತಿಲ್ಲ. ಅವ್ರ ಒಟ್ಟಿನಲ್ಲಿ ವಿಡಿಯೋ ಮೇಲ್ ನಿಂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಇವ್ರಿಗೆ ಹೇಳ್ತಿದ್ದೀನಿ ಮೇಲ್ ನಿಂತ್ಕೊಂಡ್ರೆ ಅಂತ. ಸೊ ಈ ಥರ ಇರುತ್ತೆ, ಸಖತ್ತಾಗಿದೆ ಮಾತ್ರ. ಹಾಂ ಸಖತ್ತಾಗಿದೆ ನೋಡಿ ಈ ಥರ. ಇಲ್ಲಿ ಈ ಥರ ಆದರೆ ಸೊ ಈಗ ಒಳಗಡೆ ಫೋಟೋ ತೆಗಿಯೋಕ್ಕೆಲ್ಲ ಕಷ್ಟಪಡ್ತಿರ್ತಾರೆ. ಅಲ್ಲಿ ಹಿಂದ್ಗಡೆ ರೋಡ್ ಇದೆ. ಸೊ ಮೇನ್ ಅದಕ್ಕೆ ಅಲ್ವಾ ದುಡ್ಡು ಕೊಟ್ಟು ಬಂದಿರೋದು. ಇವ್ರು ನೋಡಿ ಒಬ್ರು ಫೋಟೋಗ್ರಫಿ ಟಿಪ್ಸು. ನಾನು ಹಿಂಗೆ ಕ್ಯಾಮ್ರಾದೊಳಗಡೆ ಬರ್ತಿದ್ದೀನಿ. ನೈಸ್. ಇಬ್ಬಿಬ್ರೆ ಹೋಗ್ಬೋದಿತ್ತು. ನಮ್ಮ ಸ್ಟಾಪಿಗೆ ಬಂದಾಯ್ತು. ಇಲ್ಲೇ ಸ್ವಲ್ಪ ಹೊತ್ತಿದ್ವಿ, ಎಕ್ಸ್ಪ್ಲೋರ್ ಮಾಡಬೇಕು. ಎಲ್ಲ ಇಲ್ಲೇ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ನಮ್ದು ಸ್ಟಾಪ್ ಬಂದಾಯ್ತು. ಇದೆ ಕೇಬಲ್. ವಾವ್ ಚೆನ್ನಾಗಿದೆ ಅನ್ಸುತ್ತೆ ಬ್ರೋ ದೇವಸ್ಥಾನ. ದೇವಸ್ಥಾನ ಸಖತ್ತಾಗಿದೆ. ಬಂದಾಯ್ತು. ಹಾಂ ಸಖತ್ತಾಯ್ತು. ಸೊ ಈ ದೇವಸ್ಥಾನಕ್ಕೆ ಯಾವಾಗ ಹೋಗ್ತಾ ಇರೋದು, ಫಾಗಲ್ಲಿ ಮುಚ್ಕೊಂಡಿದೆ, ಇಲ್ಲೇ ನೋಡ್ಕೊಬಿಡಿ ಅಲ್ಲ. ಏನಿದು 12 ಎಲ್ಲೋ ಫ್ಲೋರು. ಅದೇ ಟೆಂಪಲ್ಲು. ಮನೆ ಹೋಗೋಣ. ಇಲ್ಲಿಂದನೇ ನೋಡ್ಕೊಬಿಡಿ, ಅಲ್ಲಿ ಸ್ನೋ ಕವರ್ ಆಗಿದೆ. ಸೊ ಇದೇ ದೇವಸ್ಥಾನ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ನಮ್ಮ ದೇವಸ್ಥಾನನೂ ಚೆನ್ನಾಗಿರುತ್ತೆ, ಬಟ್ ಇದು ಒಂಥರ ಡಿಫ್ರೆಂಟ್ ಇದೆ. ಹಾಂ ಈ ಥರ. ಅಲ್ಲಿ ಕೇಬಲ್ಸು, ಇಲ್ಲೆಲ್ಲ ಜನ ಫೋಟೋ ತೆಕ್ಕೊತಿರ್ತಾರೆ. ಇದ್ರ ಮೇಲೆ ನಡಿ 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 ಬೇಗ. ಸೊ ಇಲ್ಲೊಂದು ಚಿಕ್ಕದಾಗಿ ವಾಟರ್ ಫಾಲ್ ಥರ ಮಾಡಿದ್ದಾರೆ ನೋಡಿ. ಇವರೇ ಮಾಡಿರೋದು. ಇಲ್ಲೇ ಬಾ ಸ್ವಾತಿ, ಇಲ್ಲಿ ಬಾ. ಇಲ್ಲೇ ನೋಡ್ತಿದ್ದೀರಲ್ಲ, ಇದೆ ಸ್ಟ್ಯಾಚು. ಎಷ್ಟು ದೊಡ್ಡದಿದೆ. ಇಲ್ಲಿಂದ ನೋಡಿದ್ರೆ ದೇವಸ್ಥಾನ. ಇಲ್ಲಿ ಕ್ಲಿಯರ್ ಆಗಿದೆ ದೇವಸ್ಥಾನ. ಬಟ್ ಎಲ್ಲ ಟೂರಿಸಮ್ ಪ್ಲೇಸಲ್ಲೂ ಹೆಂಗೆ ಫೋಟೋಸ್ ಎಲ್ಲರೂ ತೊಗೋತಿದ್ದಾರೆ, ಅದೇ ಥರ ಎಲ್ಲ ಫೋಟೋ ತೊಗೊಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಲ್ಲ. ತುಂಬ ಬ್ಯುಸಿ ಆಗಿದ್ದಾರೆ. ನಾನು ಹೆಂಗೆ ಬರ್ತಿದ್ದೀನಿ ಅಂತ ಗೊತ್ತಿಲ್ಲ, ಕಲ್ಲನ್ ಥರ ಬರ್ತಿರ್ತೀನಿ. ಇಟ್ಸ್ ಓಕೆ, ಪ್ಲೇಸ್ ಎಂಜಾಯ್ ಮಾಡೋಣ. ಪ್ಲೇಸು ಸಾಕಾಗಿದೆ. ಬನ್ನಿ ಆಯಿತು. ಕಲ್ಲ ವೈಟಾ ಹಂಗಾರೆ ಬೆಳಕಿಲ್ಲ ಅಂತನಾ? ನಡಿ ಆಯಿತು, ಮುಂದೆ ಹೋಗೋಣ. ಹಂಗೆ ಮುಂದಕ್ಕೆ ಹೋಗೋಣ. ಏಕೆ ಚೆನ್ನಾಗಿದ್ಯಲ್ಲ, ಇನ್ನೂ ಏನೇನೋ ಇದೆ. ವಿಡಿಯೋದಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಫ್ರೆಂಟು ಹಂಗೆ ಇದೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ಹಾಂ ಅಲ್ಲೇನೋ ತೆಗೆಸ್ಕೊತಿದ್ದಾರೆ ಫೋಟೋ ಅಂದರೆ ಅಲ್ಲಿ ಚೆನ್ನಾಗಿರುತ್ತೆ. ಬಾ ನೋಡೋಣ. ಸೊ ಇಲ್ಲೇನೇನೋ ಇದೆ, ಏನೋ ಸ್ಟೋರಿ ಇರಬೇಕು ಇದ್ರ ಬಿಹೈಂಡ್. ಸೊ ಏನು ಅಂತ ಗೊತ್ತಿಲ್ಲ. ಸೊ ನೀವೇನಾದರೂ ಡಿಕೋಡ್ ಮಾಡೋಕ್ಕಾದ್ರೆ ಮಾಡಿ. ಬಟ್ ಎಲ್ಲರೂ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಇದನ್ನು ನೋಡಿ. ಹಾಂ ಅಲ್ವಾ, ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗೋ ಥರ ಬರಬೇಕು. ಬಟ್ ಚೆನ್ನಾಗಿದೆ ಪ್ಲೇಸ್. ಹಾಂ ಆದರೂ ಶೆಕೆ ಆಯ್ತೈತಪ್ಪ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಓ ಇಲ್ಲೇನೋ ಹೊಗೆ ಬರ್ತೈತಾ ಇಲ್ಲಿ? ಹಾಂ ಅದೇ ಲಾಫಿಂಗ್ ಬುದ್ಧ. ನೋಡಿ, ಲಾಫಿಂಗ್ ಬುದ್ಧ ಇದ್ರೆ ದುಡ್ಡು ಬರುತ್ತಂತೆ ಜಾಸ್ತಿ. ಓ ಇಲ್ಲಿ ಬುದ್ಧ ಸ್ಟ್ಯಾಚು ದೊಡ್ಡದಿದೆ ಸ್ವಾತಿ ಕೆಳಗಡೆ, ಅದಕ್ಕೆ ಎಲ್ಲ ಕೆಳಗಡೆ ಹೋಗಿರೋದು. ಹಾಂ ಸ್ಟಾರ್ಟ್ ಆಯಿತು ಫೋಟೋ ಸೆಷನ್ ಅವ್ರದ್ದು. ಜಾಗ ಚೆನ್ನಾಗಿದೆ ಅಂತ. ಕೆಳಗಡೆ ಬುದ್ಧ ಸ್ಟ್ಯಾಚು ಇದೆ, ಬನ್ನಿ ನೋಡಿ. ಇಲ್ಲಿ ಏನೇನೋ ಸ್ಟೋರೀಸ್ ಇರುತ್ತಿದ್ದು, ಬಟ್ ನಮಗೇನು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಲ್ಲೂ ರಾಜರಿದ್ದಾರೆ. ಇಲ್ಲೇನೋ ಶಿಕ್ಷೆ ಕೊಡೋ ಥರ ಇದೆ. ಈ ರೇಂಜಿಗೆಲ್ಲ ಈ ಥರ ಎಲ್ಲ ಮಾಡ್ತಿದ್ರ? ಇದು ಯಮ ಇರುತ್ತೆ, ಇದು ನರ್ಕ, ಇದು ಚಿತ್ರಗುಪ್ತ ಹೇಳ್ತಾ ಇದ್ದಾರೆ ಅನ್ಸುತ್ತಿದ್ದು. ಹಾಂ ಅದಕ್ಕೆ ಇಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಅದೇ ಇರಬೇಕು, ನಮಗೆ ಗೊತ್ತಿಲ್ಲ. ಆಮೇಲೆ ನಂಬಕ್ಕೆ ಹೋಗ್ಬಿಡಿ, ನಾನು ಗೆಸ್ ಮಾಡಿ. ಇಲ್ಲಿ ನೋಡಿ ಬುದ್ಧ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಮಸ್ತಲ್ಲ ವ್ಯೂ. ಹಾಂ
ಅಲ್ಲೇ ಸ್ಟಾಪ್ ಆಗ್ತಿದ್ದಾರೆ ಪಾಪ. ಅದಕ್ಕೆ ಹೋಗಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಪ್ಲೇಸಿಂದ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ನಡಿ ಹೋಗೋಣ, ಕೆಳಗಡೆ ಹೋಗಿ ತೋರ್ಸೋಣ. ಹಂಗೆ ನೀನು ಹೋಗ್ಬಿಡು, ನಾನು ಫೋಟೋ ತೆಕ್ಕೊಬರ್ತೀನಿ. ಟಾಟಾ ಬಾಯ್ ಬಾಯ್. ಸೊ ಇದು ನೋಡ್ತಾ ಇದ್ರೆ ನಾನು ಅವಾಗಲೇ ಹೇಳ್ದಂಗೆ ಇದು ಯಮ, ಇದ್ರ ಚಿತ್ರಗುಪ್ತ. ಇವರು ಏನೇನು ಪಾಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನು ಕೇಳಿಸ್ಕೊಂಡು ಶಿಕ್ಷೆಗಳನ್ನ ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಪೂರ್ತಿ ಅಲ್ಲಿ ತನಕನೂ ಅದೇ ಇರೋದು ಬರ್ದಿದ್ದಾರೆ. ವಾವ್, ಫಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ಲು. ಇಲ್ಲಿ ನೋಡಿ, ಇಲ್ಲಿಂದ ಬುದ್ಧ ಕವರ್ ಆಗಿಬಿಟ್ಟಿದೆ. ಕೆಳಗಡೆ ಹೋಗಿ ತೋರಿಸ್ತೀನಿ. ಇವತ್ತಿನ ದಿನ ಎಲ್ಲ ಇದೇ ವೆದರಲ್ಲಿ, ಎಲ್ಲಿ ಮೇಲ್ಗಡೆ ಈ ಥರ ವೆದರ್ ಇದೆ, ಹೈಟಲ್ಲಿ ಇದ್ದೀವಿ. ಕೆಳಗಡೆ ಬಿಸಿಲು ತುಂಬ. ಹಾಂ, ಬಟ್ ಓವರ್ ಆಲ್ ಚೆನ್ನಾಗಿದೆ. ಇಲ್ಲಿಂದ ಬುದ್ಧ ನೀಟಾಗಿ ಕಾಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋಯ್ತಾ ಕಾಣಿಸುತ್ತೆ. ಬನ್ನಿ ಮೇಡಮ್. ಮೈಕ್ ಏನು ಬೇಡ, ಬನ್ನಿ ಮೇಡಮ್. ನಾವು ವಿಡಿಯೋ ಮಾಡೋದು ನಮ್ಮ ಮೆಮೊರೀಸಿಗೋಸ್ಕರ. ಹಾಗೆ ಜನಗಳು ನೋಡೋದಾದರೆ ಅದೇ ಅದೇ ಸೇಮು. ಯಮರಾಜ, ಚಿತ್ರಗುಪ್ತ ಏನೇನು ಪಾಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಶಿಕ್ಷೆನ ಈ ಕಡೆ ಸೈಡ್ ಕೊಡ್ತಾ ಇದ್ದಾರೆ. ಸೊ ಥ್ರೂ ಔಟ್ ಇದೇ ಥರ ಇದೆ ಎಲ್ಲ ಕಡೆನೂ, ನೋಡ್ತಾ ಇರ್ಬೋದು. ಹಾಂ, ನೋಡಿ. ನಮ್ಮ ಯಜಮಾನ್ರು ವಿಶ್ ಕೇಳಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ರೆಡಿ ಇದ್ದಾರೆ. ಏನು ಕೇಳೋದು ರೀ? ಏನು ಕೇಳ್ತಿದ್ದೀರಾ? ವಾಯ್ಸ್ ಬರ ಕೊಡ್ತಿದ್ಯಾ? ಎಸ್. ಏನು ಕೇಳ್ತೀನಿ ಅಂತ ಹೇಳಲ್ಲ, ಕೇಳ್ಕೊಳ್ಳಿ ಮನಸ್ಸಲ್ಲ, ನನಗೂ ಹೇಳ್ಬೇಡಿ. ಹಾಂ, ನೆಕ್ಸ್ಟ್ ಹೋಗಿ. ಹೋಗ್ತೀನಿ. ಈ ಥರ ಮನಸ್ಸಲ್ಲಿ ಏನಾದರೂ ವಿಶ್ ಇದ್ದರೆ ಅದನ್ನು ಕೇಳಿಕೊಂಡು ಈ ಥರ ಗಂಟೆ ಬಾರಿಸಿದ್ರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ. ಹೋಗ್ತಿದ್ದೀನಿ. ಸೊ ಈಗ ಇದು ಇವ್ರ ಟರ್ನ್. ಹೋಗಿ. ನಾನು ಕೇಳ್ಕೊಂಡಾಯ್ತು, ಇವ್ರು ಕೇಳ್ಕೊತಾ ಇದ್ದಾರೆ. ಕೇಳ್ಕೊಳ್ಳಿ. ನೀನು ಹೋಗು, ಒಂದು ಸ್ಲೋ ಮೋಷನ್ ಕೊಡ್ತೀನಿ. ತಗೊಳ್ಳಿ. ಹಾಂ, ಫೈನಲ್. ಸೊ ಸಖತ್ತಾಗಿದೆ ಮಾತ್ರ, ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಸಖತ್ ಇಷ್ಟ ಆಯಿತು. ಅಲ್ಲೂ ಕೂಡ ಕಾಯಿನ್ ಹಾಕಿ ವಿಶ್ ಕೇಳ್ಬೋದು. ಮತ್ತೆ ಅದೊಂದು ಗಂಟೆ ಬಂದು ಚೆನ್ನಾಗಿದೆ. ಇಷ್ಟು ತಂಪಿದ್ರೂ ಕೂಡ ನನಗಂತೂ ಚೆಕ್ ಆಯ್ತೈತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ಟ್ರೆಡಿಷನಲ್ ಡ್ರೆಸ್ನ ಹಾಕೊಂಡು ಫೋಟೋ ತೆಗೆಸ್ಕೋಬಹುದು. ಅದಕ್ಕೂ ದುಡ್ಡು ಇಲ್ಲ, ದುಡ್ಡಲ್ವಾ, ಅದಕ್ಕೆ ಯಾರು ಹಾಕಿಸ್ಕೋತಿಲ್ಲ. ನೀನು ಹಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ, ಬಾ ಪರವಾಗಿಲ್ಲ. ಎಲ್ಲಿ ನಿಂತ್ಕೋಬೇಕಾದ್ರೆ ನೋಡೋಣ, ತೆಗಿಲ್ಲ. ಎಷ್ಟು ಫೋಟೋ ಆಯಿತು ಅಂತಲೇ ಗೊತ್ತಿಲ್ಲ ಇವಳ್ದು. ಫೋಟೋ ಹಾಕಿ ನಿಂತ್ಕೋ, ತೆಗಿತೀನಿ, ನೋಡೋಣ. ನಾವು ಬಂದಿರೋದು ಮುರುಗನ್ ಟೆಂಪಲ್. ಮುರುಗನ್ ತೋರಿಸ್ಬಿಡ್ತೀವಿ. ಸುಬ್ರಹ್ಮಣ್ಯ ದೇವಸ್ಥಾನ. ಸುಮಾರು ಜನ ಮೂವೀಸ್ನಲ್ಲಿ ನೋಡ್ತಿರ್ತೀರಲ್ಲ. ಸೊ ಇಲ್ಲಿ ಹೆಂಗಾಗಿದೆ ಅಂದರೆ ಫುಲ್ಲು ತಮಿಲಿಯನ್ಸು, ಶ್ರೀಲಂಕಾದಿಂದ ಬಂದಿರ್ತಾರಲ್ಲ, ಅವರೆಲ್ಲ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಇಲ್ಲೇ ಇದ್ದಾರೆ. ಬಾತು ಕೇಸ್ ಮೇನ್ ಅಟ್ರಾಕ್ಷನ್ ಸುಬ್ರಹ್ಮಣ್ಯ. ಎಷ್ಟೊಂದು ಪಾರಿವಾಳ ಇದೆ ಎಲ್ಲಿ. ಓಹೋ, ನಮ್ಮ ಫ್ರೆಂಡ್ಸು. ನಿಮ್ಮ ವಂಶಸ್ಥರು ನಿಮಗೆ ಮಾತ್ರ ಕಾಣಿಸೋದು, ನಮಗೆಲ್ಲಿ ಕಾಣಿಸ್ತಾರೆ. ಬಾಟು ಕೇವ್ಸ್ ಇಲ್ಲೇ ಇದೆಯಲ್ಲ, ಇಲ್ಲೇ ಬರ್ದಿದೆಯಲ್ಲ. ಕೋತಿ ಎಲ್ಲ ಮೊಬೈಲ್ ಎತ್ಕೊಳ್ಳಲ್ವಾ? ಎಲ್ಲಿ? ಹಾಂ, ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ತಿನ್ನಕ್ಕೆ. ಸುತ್ತಲೂ ಕೂಡ ಚೆನ್ನಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಯಾವ ಥರ ಸ್ಟೆಪ್ಸ್ ಹತ್ತೀವಿ ಅದೇ ಥರ ಇಲ್ಲೂ ಹತ್ಬೇಕು. ಸುಸ್ತಾಗೋಗಿದೆ. ಸುಸ್ತಾಯ್ತಾ? ಇದೇ ದೊಡ್ಡ ಸ್ಟ್ಯಾಚು. ಹತ್ತು. ಹಾಂ, ಹೋಗು. ಚಿಕ್ಕ ಮೆಟ್ಲು ಮತ್ತೆ ಉದ್ದನೂ ಇದೆ. ಹತ್ಬೋದತ್ತೆ. ಹತ್ತೋದಿದೆ, ನೀನತ್ತು. ಈ ಥರ
ಥರ ಹತ್ಕೊಂಡು ಹೋಗೋದು. ಹತ್ತಿ ಡೇ 3 ಇನ್ ಮಲೇಷಿಯಾ. ಸೊ ಡೇ 3ನಲ್ಲಿ ದೇವಸ್ಥಾನಗಳಿಗೆ ಕರ್ಕೊಬರ್ತಾರೆ. ಮತ್ತು ಇವತ್ತು ಅಕ್ವೇರಿಯಮ್ ಮತ್ತು KL ಟವರ್ ಇರುತ್ತೆ. KL ಟವರ್ ಜಾಸ್ತಿ, ಸೊ ನಾವು ಬರೀ ಅಕ್ವೇರಿಯಮ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿನ ದೇವಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀವಿ. ಸೊ ನೀವು ನೋಡಿ ಖುಷಿ ಪಡಿ ಹೇಗಿತ್ತು ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸು, ನಮಗೆ ಇಲ್ಲಿ ಬಿಡಲ್ಲ ಅನಿಸುತ್ತೆ. ಸೊ ಹಿಂಗಿಂದ ಹೋಗಬೇಕು. ಸೊ ಎಲ್ಲ ಜಾಸ್ತಿ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಬಂದಿರ್ತಾರೆ. ನಾವು ವೀಡಿಯೋಸ್ ತೊಗೋತಿದ್ದೀವಿ, ಅವರು ಅದೇ ಥರ ಫೋಟೋಸ್ ತೊಗೋತಾರೆ ಅಷ್ಟೆ. ನೋಡಿ ಇಲ್ಲಿ ಈ ಥರ ಇದೆ, ಎಲ್ಲ ಪ್ಲಾಸ್ಟಿಕ್ಕಿಂದ ಮಾಡಿರೋದು. ಹಾಂ, ಎಲ್ಲ ಪ್ಲಾಸ್ಟಿಕ್ಕೆ. ಹ್ಞೂ ನಡಿ, ಕೆಳಗಡೆ ಇಲ್ಲಿಲ್ಲ ಬೇಕಂತೆ ನಾವು. ಆಂಟಿ ಇಲ್ಲೇ ನಿಂತ್ಕೊಬಿಟ್ಟವ್ರೆ. ಯಾಕೆ ಆಂಟಿ, ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ಲ? ಸ್ಟೆಪ್ಸಾ? ಬನ್ನಿ ಹೋಗಿ ಬರೋಣ, ಮೇಲೆ ತೋರಿಸ್ತೀನಿ. ಸೊ ಕೆಳಗಡೆಯಿಂದ ಮೇಲ್ಗಡೆಗೆ 2 ಫ್ಲೋರ್ ಹತ್ಕೊಬಂದ್ರೆ ಈ ಥರ ಕಾಣಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಎಲ್ಲ ಅಲ್ಲೋಗಿ ಪೂಜೆಗಳು ಮಾಡ್ತಾ ಇದ್ದಾರೆ. ಸ್ಲಿಪ್ಪರ್ ಬಿಚ್ಚಿ ಹೋಗಬೇಕು. ಫೋಟೋಸ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಇಲ್ಲಿ ಪೂಜೆ ಮಾಡ್ತವ್ರೆ. ನಾನು ಎಂತೀನಿ ಎಷ್ಟು ಅಂತ ನೋಡ್ತೀರಾ, ಬೇರೆ ಹುಡುಗಿಸ್ಕಲ್ಲಿ ತೋರಿಸ್ತೀನಿ ತಡಿ. ಇಲ್ಲೆಲ್ಲ ಈ ಥರ ಇದ್ಯಾವುದು ಗೊತ್ತಾ, ಇಸ್ಕಾನ್ ದೇವಸ್ಥಾನದಲ್ಲಿ ಇದೇ ಥರ ಮಾಡಿರೋದು. ಇಲ್ಲ, ನಮ್ಮ ಇಂಡಿಯನ್ ದೇವಸ್ಥಾನದಲ್ಲೂ ಇದೇ ಥರ ಮಾಡ್ತಾರಲ್ಲ ಟಿಬೇಟಿಯನ್ಸು. ಸೊ ಅದೇ ಥರ 3 ಕಡೆ 3 ಮಂದಿರ ಥರ ಮಾಡಿದ್ದಾರೆ. ಸೊ ಈ ಥರ ಇದೆ. ಸೊ ಇಲ್ಲಿ ಯಾವುದೋ ಅರಮನೆಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಈ ಕುದುರೆ ಡ್ಯಾನ್ಸ್ ಆಡ್ತಿದ್ದೆ ಅವಾಗ್ಲಿಂದ. ನೋಡಿ, ಅವಾಗ್ಲಿಂದ ಡ್ಯಾನ್ಸ್ ಆಡ್ತಿದ್ದೆ ಅದು. ಆಂಟಿ ನೀವು ಹಾಡು ಹೇಳಿದ್ರೆ ಅದು ಇದಾಗತ್ತೆ. ಸೊ ಇದೆ ನೋಡಿ ಅರಮನೆ, ಯಾವ ರೇಂಜಿಗಿದೆ. ಹಾಡು ಹೇಳ್ತವ್ರಾ? ಹಾಂ ಹೇಳಿ. ಕುದುರೆ ಕೆಲಸ ಆಡ್ಬೇಕು. ಜಟಕ ಬಂಡಿ ಸುವ ಬಂಡಿ. ಮೊಬೈಲ್ ಇಸ್ಕೋ, ಕುಡಿ, ರೆಕಾರ್ಡ್ ಮಾಡ್ಕೊತೀವಿ. ಹಾಂ ಹೇಳಿ ಅಂಕಲ್, ಟ್ರೆಂಡ್ ಆಗ್ಬಿಡುತ್ತೆ. ಸರಿ ರೀ. ಹಾಂ, ಸ್ಟಾರ್ಟಿಂಗಿಂದ. ಬದುಕಿದು ಜಟಕ ಬಂಡಿ ಹಿಂಗಿದೆ. ಅದು ಒಳಗಡೆಯಿಂದ ತೋರ್ಸಕ್ಕಾಗುತ್ತಾ ನೋಡ್ತೀನಿ ತಡೀರಿ. ಏನೂ ಕಾಣಿಸ್ತಿಲ್ಲ. ಓಕೆ, ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ. ಇದು ರಾಜನ ಮನೆ ಫಿಲಮಲ್ಲಿ. ಓಕೆ, ಹಿಂಗಿದೆ ಪ್ಲೇಸ್. ಬಟ್ ಹೆವಿ ಬಿಸಿಲಿದೆ ಅಲ್ಲ. ಹಾಂ, ಹ್ಞೂ ಹೆವಿ ಡ್ಯಾನ್ಸು. ಬಟ್ ಹೆವಿ ಬಿಸಿಲು ಐತಲ್ವ ಅಂಕಲ್? ಅಯ್ಯಪ್ಪ, ಇವತ್ತಂತೂ ಎಷ್ಟು ತಂಪಿತ್ತು, ಅದ್ರ ಹತ್ರಷ್ಟು ಬಿಸಿಲು ಜಾಸ್ತಿ ಆಗಿದೆ. ಸೊ ಮಲೇಷ್ಯಾದಲ್ಲಿ 3ನೇ ದಿನ ಬರೀ ಗೇಟ್ ಮುಂದೆ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತವ್ರೆ ಈ ಬಿಸಿಲಿಗೆ. ಹೀಗಿದೆ. ಹಾಂ, ಅದು ಸ್ಟ್ಯಾಚು ಇದೆಯಲ್ಲ, ಅದನ್ನೇ ನೋಡ್ಬೇಕು ಇವಾಗ ಅಲ್ವಾ? ಸುಸ್ತಾಯ್ತು, ಬರೀ 2 ದಿವಸಕ್ಕೆ ಬಂದೆ. ನೆನ್ನೆ ಎಷ್ಟು ಚೆನ್ನಾಗಿದ್ವಿ, ಎಂಜಾಯ್ ಮಾಡಿದ್ವಿ ಫುಲ್ಲು. ಇವಾಗಲೂ ಮಾಡ್ತಿದ್ಯಲ್ಲ. ಇವರು ತುಂಬ ಶ್ರೀಮಂತರು, ಕರ್ನಾಟಕದಲ್ಲಿದ್ದರೆ ನೋಡ್ಕೊಬಿಡಿ. ಅವ್ರು ನಮ್ಮ ಡ್ಯಾನ್ಸ್ ಕೋರಿಯೋಗ್ರಾಫರ್. ಅವರು ಡ್ಯಾನ್ಸ್ ಕೋರಿಯೋಗ್ರಾಫರು ಇವರು. ಹಾಂ, ಇವರು ಸಿರಿವಂತರ. ಓ, ಇಲ್ಲಿ ರ್ಯಾಂಬೋ ಲೇಡಿ.
ಸಿಂಗಲ್ ಬಾಯ್ ಹಂಗೆ ಹೇಳೋರ್ನೆಲ್ಲ ಯಾರನ್ನೂ ನಂಬಾರ್ದು. ನಮ್ಮ ಆಂಟಿ ಬರ್ತಿದ್ದಾರೆ, ಸುಮ್ಮನೆ ನಿಂತ್ಕೊತಿದ್ದಾರೆ. ಇಲ್ಲಿಂದ ಅವ್ರ ಗಂಡನ ಝೂಮ್ ಆಗ್ತಾರೆ. ಇಲ್ಲಿಂದ ನೋಡಿ ಅಲ್ಲಿದ್ದಾರಲ್ಲ, ಅಲ್ಲಿ ಝೂಮ್ ಆಗ್ತಿರ್ತಾರೆ ಅಲ್ವಾ ಆಂಟಿ? ಗೊತ್ತಾಯ್ತು ಎಲ್ಲಿ ಹೋಗ್ಬಿಡ್ತಾರೆ ಅಂತ. ಅಲ್ಲ, ನಮ್ಗಿಂತ ಮುಂಚೆನೇ ಹೋಗಿದ್ರಿ, ನಂಗೆ ಗೊತ್ತು. ಇರಲ್ಲ ಅಲ್ಲೇ ಸಿಟಿ ಮಧ್ಯದಲ್ಲಿ ಈ ಥರ ಪಾರ್ಕ್ ಮಾಡಿ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಪ್ಲೇಸಸ್ ಮಾತ್ರ ಸಖತ್ತಾಗಿದೆ. ಬಟ್ ಟೈಮ್ ಸಿಗ್ತಿಲ್ಲ, ಮತ್ತು ಹೆವಿ ಬಿಸಿಲಿದೆ. ಹೆವಿ ಬಿಸಿಲು. ಇದು ಅವಾಗವಾಗ ನೀರು ಹಾಕ್ತವ್ರೆ, ನೀರು ತೆಗಿತವ್ರೆ, ಮುಗೀತು ಅಷ್ಟೆ. ನಮ್ಗೆ ಹೆಂಗೆ ಬ್ರಿಟಿಷರು ಸ್ವತಂತ್ರನ ಕೊಟ್ಟೋದ್ರು, ಅದೇ ಥರ ಇಲ್ಲೂ ಕೂಡ ಫಸ್ಟು ಬ್ರಿಟಿಷ್ ಇದ್ದರು. ಸೊ ಅದಾದಮೇಲೆ ಸ್ವತಂತ್ರ ಸಿಕ್ಕಾದ್ಮೇಲೆ ಇಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾರೆ. ಆಗಸ್ಟ್ 31 ಅನ್ಸುತ್ತೆ ಇಲ್ಲಿ. ನಡೀರಿ. ಹಾಂ. ಸೊ ಇಲ್ಲಿಷ್ಟೇ, ಇವತ್ತಿಂದೆಲ್ಲ ಇಷ್ಟಿಷ್ಟೇ ಇರುತ್ತೆ. ಸೊ ಸ್ವಲ್ಪ ಅದು ಒಂದೇ ಪ್ಲೇಸಲ್ಲಿ 10 ನಿಮಿಷ ಬ್ರೇಕು. 15 ಮಿನಿಟ್ಸ್ ಕೊಡ್ತಾರೆ. ಬಟ್ ಬಿಸಿಲು ಹೆವಿ ಇರುತ್ತಲ್ಲ, ನಿಮಗೆ ಔಟ್ಲುಕ್ ನೋಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬಟ್ ಪ್ಲೇಸಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು ಪ್ಲೇಸ್ಗಳು. ಬಿಸಿಲಿದೆ, ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ, ನೆನ್ನೆ ತಂಪಾಗಿತ್ತು. ನೆನ್ನೆ ಆಯ್ತು ಈಗ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಂಪಾಗಿತ್ತು ಅನ್ಸುತ್ತೆ. ಸೊ ಎಲ್ಲ ಬಿಲ್ಡಿಂಗ್ಗಳೇ, ಈ ಸರೌಂಡಿಂಗಲ್ಲಿ ಎಲ್ಲ ಪ್ಲೇಸಸ್ಗಳು ಚೆನ್ನಾಗಿದೆ. ಇದರಿಂದ ಆಚೆ ಹೋದರೆ ಸೇಮ್ ನಮ್ಮ ಥರನೇ ಇಂಡಿಯಾದಲ್ಲಿ ಯಾವ ರೀತಿ ಇರುತ್ತೆ ಆ ಥರ ನೋಡೋ ಪ್ಲೇಸಸ್ಗಳನ್ನ ಕ್ಲೀನಾಗಿ ಇಟ್ಟಿರ್ತಾರೆ. ಹಾಂ, ಸರಿ, ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ಇದೇ ರೋಡು ಸರ್, ಇದೆ ರೋಡು. ಇಲ್ಲಿ ಕಾರ್ಗಳು ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ನೋಡಲ್ಲ ಒಂದು ಬಸ್ ಐತೆ. ಇದೆ ನಮ್ಮ ವ್ಯಾನು. ಯಾರು ಆಚೆನೇ ಬರ್ತಿಲ್ಲ ಬಿಸಿಲಿರೋದಕ್ಕೆ. ಇವ್ರು ನಮ್ಮ ಗೈಡು ಕೂತ್ಕೊಬಿಟ್ಟವ್ರಲ್ಲೇ. ಸೊ ಇದೇ ಟವರು. ಯಾವ ಟವರು? KL ಟವರು. ಸೊ ಇದ್ರೊಳಗಡೆನೂ ತೋರಿಸ್ಬಿಡ್ತೀನಿ ನೋಡಿ, ಇಲ್ಲಿ ಹೋಗ್ತವ್ರೆ. ಸೊ ಆ ಬಿಲ್ಡಿಂಗ್ ಒಳಗಡೆ ಈ ಥರ ಇರುತ್ತೆ. ಬಟ್ 3,000 ರೂಪಾಯಿ ಎಲ್ಲ ಇನ್ಕ್ಲೂಡ್ ಆಗಿ 3,000 ರೂಪಾಯಿ ಕೊಡಬೇಕಾಗುತ್ತೆ ಒಂದು ಪರ್ಸನ್ಗೆ. ಸೊ ಅದಕ್ಕೆ ನಾವ್ಯಾರು ಡಿಸೈಡ್ ಮಾಡ್ದು ಹೋಗೋದು ಬೇಡ ಅಂತ. ನಮ್ಮ ಹೋಟೆಲ್ ಮೇಲ್ಗಡೆಯಿಂದನೇ ವ್ಯೂ ಇದೆ ಅಂತ ಹೋಗ್ತಾ ಇಲ್ಲ. ಸೊ ಅದ್ರೊಳಗಡೆ ಆ ಥರ ಇರುತ್ತಂತ. ಇಲ್ಲಿಂದ ಬಿಲ್ಡಿಂಗ್ ನೋಡೋದಕ್ಕೆ 3,000 ಕೊಟ್ಬಿಟ್ಟು ಹೋಗ್ಬೇಕಾ? ಬೇಡ. ಇಲ್ಲ, ಯಾವುದೋ ಬ್ಲ್ಯಾಕ್ ವಾಟರ್ ತೊಗೊಂಡಿದ್ದಾರೆ. ಈ ಎಣ್ಣಿಂದ ಮಾಡೋದಂತೆ. ಎಣ್ಣಿನೊಳಗಡೆ ವೈಟ್ ಕಲರ್ ಇರುತ್ತೆ, ಇದು ಬ್ಲ್ಯಾಕ್ ಆಗಿದೆ. ಮಿಕ್ಸ್ ಆಗುತ್ತೆ ಇವಾಗ ಮ್ಯಾಂಗೋ ಮತ್ತು ಬ್ಲ್ಯಾಕ್ ವಾಟರ್. ಓಕೆನಾ? ಇದೇನೋ ಮಾಡ್ತಾವ್ರೆ, ಇದೇನು ಅಂತಲೂ ಗೊತ್ತಿಲ್ಲ. ಈ ಥರ ಬರುತ್ತಂತೆ. ಇದು ಫಸ್ಟ್ ಎಲ್ಲೇ ಮಾಡೋಕ್ಕಾಗಲ್ಲ ಕಣಪ್ಪ. ಶಿಷ್ಯ ಬೇಡಪ್ಪ. ಥ್ಯಾಂಕ್ ಯು. ಚೆಸ್ಟ್ನಟ್. ಇನ್ನೇ ಚೆಸ್ಟ್ನಟ್ ಅಂತೆ, ತಿನ್ನಲ್ವಾ? ನೋಡಿ ನಮ್ಮೂರಲ್ಲಿ ಸಿಗೋ ಹಣ್ಣುಗಳೆಲ್ಲ ಎಲ್ಲಿ ತಗೊಬಂದ್ಬಿಟ್ಟವ್ರೆ. ಏನು ಮಾಡ್ತಾವ್ರೆ? ಇದರಿಂದ ಈಟ್ ಆಗ್ತಿರೋದಾ? ಓಕೆ, ಥ್ಯಾಂಕ್ ಯು. ನೋಡಿ, ದಟ್ ಈಸ್ ಕಾಪಿ. ಸ್ಟ್ಯಾಂಡರ್ಡ್ದು ಫಸ್ಟ್ ಕಾಪಿ ಅವೈಲೇಬಲ್ ಇದೆ ಇಲ್ಲಿ. ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಫಸ್ಟ್ ಕಾಪಿ. ಫಸ್ಟ್ ಕಾಪಿನೇ ಒರಿಜಿನಲ್ ಪ್ರೈಸಿಗೆ ಮಾಡ್ತಿದ್ದಾರೆ. ಏನು ಚೆನ್ನಾಗಿದೆ ಇವಳು ನೋಡೋಕೆ. ಚೆನ್ನಾಗಿದೆ ಅಂತವಳೆ. ಒಂದು ಸತಿ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿನಗೆ. ಇದು ಎಲ್ಲ ಫಸ್ಟ್ ಕಾಪಿ ಇದರಲ್ಲೂ. ಹಾಂ, ಬ್ಯಾಗು ಎಲ್ಲ ಫಸ್ಟ್ ಕಾಪಿ, ಶೂಸು ಫಸ್ಟ್ ಕಾಪಿ, ಎಲ್ಲದು ಫಸ್ಟ್ ಕಾಪಿ. ಇದಾ ಫ್ಯಾನಾ? ತಗೋ, ಮನೆಯಲ್ಲಿ ಹಾಕಕ್ಕ. ಎಷ್ಟು ಕೇಳು? ಸಿಗ್ತೀವಿ ತಡೀರಿ ಗೈಸ್, ಇವಳೇನೋ ತೊಗೋಬೇಕಂತೆ. ಇದನ್ನೆಲ್ಲ ವಾಲ್ ಹತ್ರ ಹಾಕಲ್ಲ, ಚೆನ್ನಾಗಿರುತ್ತೆ ಅದಕ್ಕೆ. ಅಲ್ಲೇ ಇದೆ, ನಾವು ಬಂದಿರೋದು ಚೀನಾ ಮಾರ್ಕೆಟು. ಸೊ ಅದಕ್ಕೆ ಎಲ್ಲ ಫಸ್ಟ್ ಕಾಪಿನೂ ಕೂಡ ಅವೈಲೇಬಲ್ ಇದೆ.
ಸೊ ತಗೊಂಡೋಗಿ ಎಷ್ಟು ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪರ್ಫ್ಯೂಮಿಂದ ಹಿಡ್ದು ವಾಚಿಂದ ಹಿಡ್ದು ಎಲ್ಲದೂ ಕೂಡ ಫಸ್ಟ್ ಕಾಪಿ ಸಿಗುತ್ತೆ. ಮತ್ತು ಬಾರ್ಗಿನ್ ಕೂಡ ಮಾಡಿದ್ರೂ ಮಾಡಲ್ಲ, ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ತಗೊಂಡೆ ತಗೊಳ್ಳಿ, ವಾಚು ಬ್ಯಾಗಲ್ಲೆಲ್ಲ ಬಾರ್ಗಿನ್ ಇದೆ, ಅದ್ರಲ್ಲಿ ಇರ್ಲಿಲ್ವಾ ಹೆಂಗಾಡ್ದ ಅವನು ಇದ್ರಲ್ಲೆಲ್ಲ ಇಲ್ಲ. ಡಬ್ಬ ಥರ ಟ್ರೀಟ್ ಮಾಡ್ತಾರೆ, ಅದೊಂಥರ ಬೇಜಾರಾಗುತ್ತೆ ಇಲ್ಲಿ. ಏನು ಅಲ್ಲಿ ನೋಡಿ ಇಲ್ಲಿ ಚೆನ್ನಾಗಿದೆ ಸ್ಕರ್ಟ್. ನೋಡು ನೀನು ತಗೊಳ್ಳಲ್ಲ ಬಾ. ಈ ಓದ್ಲು ಈ ಹುಡುಗಿರಿಗೆ ಬಟ್ಟೆ ಎಲ್ಲ ಕಾಣಿಸ್ಬಿಟ್ರೆ ಒಳಗಡೆ ಹೋಗ್ಬಿಡ್ತಾರಪ್ಪ. ನೋಡಿ ಇಲ್ಲಿ ಫಸ್ಟ್ ಕಾಪಿ ಶೂಸ್, ಎಲ್ಲ ಫಸ್ಟ್ ಕಾಪಿ ಶೂಸ್ ಹಚ್ಚಿ ಹೊಡೆದ್ಬಿಟ್ಟವ್ರೆ ನೀಟಾಗಿ. ಚೆನ್ನಾಗಿದೆ. ಬಾ ಆ್ಯಪಲ್ದು ಹೆಡ್ಸೆಟ್ಟು, ಏನದು ಮ್ಯಾಗ್ನೆಟ್ಸಾ? ಪವರ್ ಬ್ಯಾಂಕ್ ಇವಾಗ ಬೇಡ ಬಾ. ಅವಳು ಎಲ್ಲೆಲ್ಲ ನೋಡ್ತಾಳೆ ಅಲ್ಲೆಲ್ಲ ನಿಂತ್ಕೊತಾವಳೆ. ಸ್ವಾತಿ ಬೇಡ ಅಂದೆ. 75 ಅಂದರೆ ನಿನಗೇನು ಬೇಡ ಅಂತ ಹೇಳ್ತಿಲ್ವ? ತಗೊಳ್ಳೋದಿದ್ರೆ ನೋಡು, ಇಲ್ಲ ನಾ ಅಂತ ಹೇಳ್ತಿದ್ದೀನಿ. ತಗೊಳ್ಳೋದಿದ್ರೆ ಯಾವುದೇ ಅಂಗಡಿಗೂ ಹೋಗ್ಬೇಕು, ತಗೊಳ್ಳಿಲ್ಲ ಅಂದರೆ ನೋಡೋಕ್ಕೆ ಹೋಗ್ಬಾರ್ದು. ಮುಗಿಯಕ್ಕೆ ಬಂತು ಎಂಟು. ಇದು ಇಷ್ಟು ದೊಡ್ಡ ಮಾರ್ಕೆಟ್ ಇದು, ಸಖತ್. ಓಕೆ, ಊಟ ಮಾಡ್ಬೇಕಾದ್ರೆ ಸಿಗೋಣ. ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ನನ್ನ ಹೆಂಡ್ತಿ ನನ್ನನ್ನೇ ಬಿಟ್ಟಿರ್ತವಳೆ. ಅಂಕಲ್ ಆಂಟಿ ಅಂಕಲ್ ಸ್ಟಾರ್ಟ್ ಮಾಡೋರು ವಿಡಿಯೋ ಮಾಡೋದಕ್ಕೆ. ಇವಾಗ ಕಲರ್ಫುಲ್ ಆಗಿದೆ, ದುಡ್ಡು ಓಕೆ ಚೆನ್ನಾಗಿದೆ. ಈ ಹಣ್ಣಿಲ್ಲಿ ಫೇಮಸ್ಸು. ಹಾಂ, ಬನ್ನಿ ಬನ್ನಿ ಅಂತವನೇ ಹಣ್ಣು. ಎಲ್ಲಿ ಸುಮ್ಮನೆ ನೋಡು. ಸ್ವಾತಿ ಎಲ್ಲಿ ಬರ್ಗರ್ಸು? ಹಾಂ, ಸರಿ ಸಿಗ್ತೀವಿ. ಇವರೇನೋ ಶಾಪಿಂಗ್ ಮಾಡ್ಕೊಳಕ್ಕೆ ನಿಂತ್ಕೊಂಡ್ರು. ಮತ್ತೆ ನಡಿ. ಏಷ್ಯಾದ ಲಾಸ್ಟ್ ಡೇ, ಲಾಸ್ಟ್ ಪ್ಲೇಸ್, ಲಾಸ್ಟ್ ಡೇ ಯಾವುದು? ನಾನೇ ತೆಗ್ದಿದ್ದು. ಅಲ್ಲಿ ಬ್ಯಾಗ್ ಬೇರೆ ಇಟ್ಟಿದ್ದೀವಿ. ಇಲ್ಲೇ ಇದ್ದಾರಲ್ಲ ಇನ್ನೊಬ್ರು ಗೈಡು, ಮೆಸೇಜ್ ಮಾಡ್ತಾರೆ. ಹೇ ನಮ್ಮದೇ ಇರೋದು ಕಣೆ, ಯಾವುದಕ್ಕೆ ಹೇಳೋದು ಹೇಳ್ಬಿಡಿ. ಅಲ್ಲಿ ವಿಂಡೋ ಓಪನ್ ಆಗಿದೆ ಅಂತ. ವಾವ್, ಸಖತ್ತಾಗಿದೆ. ಹಾಂ, ಆಗ್ತಿದ್ದಾನ? ಎಲ್ಲಿದ್ದಾನೆ ಆಂಟಿ? ಹಾಕಿದ್ನಾ? ಬೈಕತ್ತ ನನ್ನನ್ನು. ಚೆನ್ನಾಗಿದೆ. ಬ್ರಿಡ್ಜು ಇಲ್ಲ, ಅಲ್ಲಿ ಕವರ್ ಆಗಿದೆ. ಸೊ ಮಲೇಷ್ಯಾ ಎಷ್ಟು ಬೇಗ ಬಂದು ಎಷ್ಟು ಬೇಗ ಮುಗೀತು ಅಂತ ಗೊತ್ತಾಗಲಿಲ್ಲ. ಒಟ್ನಲ್ಲಿ ಮುಗೀತು. ಇಲ್ಲೂ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ. ಇಷ್ಟೇ ಮಲೇಷ್ಯಾ ಮುಗೀತು. ಇಂಡಿಯಾ ಫ್ಲಾಗೇ ಕಾಣಿಸ್ತಿಲ್ಲ. ಮತ್ತು ಇಂಡಿಯಾ ಫ್ಲಾಗೇ ಇಲ್ಲ. ಅಲ್ಲಿ ನೋಡಿ ಅಂಕಲ್ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾವ್ರೆ. ಇಲ್ಲಿ ಇಲ್ಲೇನೋ ಮಾಡ್ತಾವ್ರೆ ನೋಡಲಿ. ಗಂಡ್ಮಕ್ಳು ನೋಡು, ಹುಡುಗಿರು ಪರ್ಸೆಲ್ಲ ಹಿಡ್ಕೊಂಡಿರ್ತಾರೆ. ನೀವು ಹೆಣ್ಮಕ್ಳು ಆರಾಮಾಗಿ ಓಡಾಡ್ತೀರಾ. ಹಾಂ, ಏನು ಅನ್ಸಲ್ವಾ ನಿಮಗೆ? ನೋಡಲಿ ಗಂಡ್ಮಕ್ಳು ಎಷ್ಟು ಸಪೋರ್ಟಿವ್ ಆಗಿದ್ದೀವಿ. ಸೊ ನಿನ್ನ ಹತ್ರನೇ ಬ್ಯಾಗ್ ಇಲ್ಲ. ಫಸ್ಟ್ ನಾನೇನೇನು ತೋರಿಸ್ತೀಯಾ? ಹಾಂ, ಬ್ರ್ಯಾಂಡೆಡ್ ಆ್ಯನಿವರ್ಸರಿ ಗಿಫ್ಟು ಚೈನಾ ಟೌನಲ್ಲಿ ತಗೊಂಡ್ರಿ ಇವಾಗ. ಇಲ್ಲ, ಅದು ಒರಿಜಿನಲ್ಲು. ಚೈನಾ ಟೌನಲ್ಲಿ ಡೂಪ್ಲಿಕೇಟ್ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು ಅವ್ರೆ. ಸರಿ, ಮತ್ತೆ ಸಿಗೋಣ ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ. ನಾವು ಯಾಕೆ ಹಿಂಗೆ ಆಗಿದ್ದೀವಿ ಅಂತ ಎಲ್ಲ ನಮಸ್ಕಾರ ಮಾಡ್ತಾವ್ರೆ. ಹಿಂಗೆ ಅನ್ಬೇಕು.
ಜಯ ಆಂಜನೇಯ. ನಾವು ಆಂಜನೇಯ ಭಕ್ತರು. ಹೌದು. ಜೈ ಆಂಜನೇಯ. ಸರಿ. ಇದು ಇಲ್ಲಿನ ಟ್ರೆಡಿಷನಲ್ ಅಂದ್ರೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ದೀವಲ್ಲ ಹಾಕೋಬೇಕು. ಅದಕ್ಕೆ ಹಾಕೊಂಡಿದ್ದೀವಿ. ಅವ್ರ ಕಲ್ಚರ್ನ ಫಾಲೋ ಮಾಡ್ತಿದ್ದೀವಿ. ಮೋಸ್ಟ್ಲಿ ಬ್ಯಾಕ್ ವಾಟರ್ಸ್ ಅಲ್ಲಿ ಇರೋದು ಅನ್ಸುತ್ತೆ. ಬ್ಯಾಕ್ ಸೈಡ್ ವ್ಯೂ ಸಖತ್ತಾಗಿದೆ. ಅಯ್ಯೋ ವಾವ್ ಸಖತ್ತಾಗಿದೆ ಅಲ್ಲ. ಅದನ್ನೇ ಹೇಳಿದ್ದು ಕಾರಿಂದ. ತಡೀರಿ ತೋರಿಸ್ತೀನಿ. ಫಾರ್ ಇಟ್. ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಬೋಟಿಂಗ್ ಎಲ್ಲ. ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಅಷ್ಟೇ. ಆ ಕಡೆ ನೋಡಿ ಬ್ರಿಡ್ಜ್ ಹೆಂಗಿದೆ. ಇದೇ ಮಸೀದಿ. ಇವಾಗ ತಾನೇ ಒಳಗಡೆ ಹೋಗಿ ಬಂದು ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿ ಜಾದು ಜಾದು. ಇಲ್ಲೂ ಚೆನ್ನಾಗಿ ಬರ್ತಿದೆ ಫೋಟೋ. ಆ್ಯಕ್ಚುಲಾಗಿ ಚೆನ್ನಾಗಿ ಬರ್ತಿದೆ. ಡ್ಯಾನ್ಸ್ ಮಾಡ್ತವ್ರೆ. ನಾವು ಮಸೀದಿನಲ್ಲಿ ಹೋಗಿ ಪ್ರೇಯರ್ ಮಾಡ್ಕೊಂಡು ಬಂದಿದ್ದೀವಿ. ವಿಡಿಯೋ ಮಾಡ್ತಿದ್ದೆ ನಾನು. ತಡೀರಿ. ಬೆಂಗಳೂರಿಗೆ ಹೋಗೋ ಟೈಮ್ ಬಂದಾಯಿತು. ಇಲ್ಲಿ ನೋಡಿ ಗೈಡು ಈ ಥರ ಗೊಂಬೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಅವ್ರೆ. ಅವರಿಂದ ಇವರೆಲ್ಲ ಹೋಗ್ತಾ ಅವ್ರೆ. ನಮ್ದು ಇನ್ನೂ ಚೆಕ್ಕಿನ್ ಓಪನ್ ಆಗಿಲ್ಲ. ಚೆಕ್ಕಿನ್ ಓಪನ್ ಮಾಡಿಸ್ಬೇಕು. ನಡಿ ಆ ಚೆಕ್ಕಿನ್ ತೋರ್ಸೋಣ ಯಾವುದಿದೆ ಅಂತ. ಬೋರ್ಡ್ ತೋರ್ಸೋಗು. ಬೋರ್ಡ್ ತೋರ್ಸೋಣ. ಅಂಕಲ್ ಸೈಲೆಂಟಾಗಿ ನಿಂತವ್ರೆ ಇವಾಗ. ಹಾಯ್. ಆಂಟಿ ಆ ಕಡೆ ತಿರ್ಕೊಬಿಟ್ರು. ಇವತ್ತು ಡ್ಯಾನ್ಸ್ ಮಾಡ್ತಾರಂತ ಆಂಟಿ. ಟಗರು ಬಂತು ಟಗರು. ಸೊ ಅಲ್ಲಿ ಬೆಂಗಳೂರು ಓಪನ್ ಆಯಿತು. ಯೂಟ್ಯೂಬ್ ನಮ್ದು ಓಪನ್ ಆಯ್ತಲ್ಲ ಅಲ್ಲೇ ಬೆಂಗಳೂರಲ್ಲೇ ಯೂಟ್ಯೂಬ್. ಸೊ ಇವಾಗ ಓಪನ್ ಆಯಿತು. ಚೆಕ್-ಇನ್ ಆಗಬೇಕಷ್ಟೆ. ಚೆಕ್-ಇನ್ ಆದಮೇಲೆ ತೋರಿಸ್ತೀವಿ. ಹಿಂಗಿದೆ ಏರ್ಪೋರ್ಟ್ ಇವ್ರದ್ದು. ಇಲ್ಲೇ ಸ್ಟಾರ್ ಬಾಕ್ಸ್. ದುಡ್ಡಿರೋ ಊರಿದು.